ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೈಲಿ ಲಾಗ್ ನೋಡೋಣ ಬನ್ನಿ. ಬೆಳಿಗ್ಗೆ ಎದ್ದು ಮಾಮೂಲಿ ಎಲ್ಲ ಕೆಲಸಗಳನ್ನು ದಿನಚರಿಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ನೋಡಿ, ನನ್ನ ಪೂಜೆ ಮನೆ ರೆಡಿಯಾಗಿ ಪೂಜೆ ಆಗಿದೆ. ಪೂಜೆ ಎಲ್ಲ ಆಯಿತು. ಇದು ನಮ್ಮ ಮನೇಲಿ ಬಿಟ್ಟಿರೋ ದಾಸವಾಳ. ಇದು ಪೂಜೆ ಎಲ್ಲ ಆಯಿತು. ಪೂಜೆ ನಂತರ ಇನ್ನೇನಿರುತ್ತೆ ತಲೆಯಲ್ಲಿ, ತಿಂಡಿ ಮಾಡಬೇಕು ಅಂತ. ಎಂಥ ತಿಂಡಿ ಮಾಡೋದು ಡೈಲಿ ಅಂತ ಆಲೂ ಪರೋಟ ಮಾಡೋಣ ಅಂತ ಆಲೂ ಪರೋಟಕ್ಕೆ ರೆಡಿ ಮಾಡಿದ್ದೆ. ಆಲೂ ಪರೋಟನ ಎಷ್ಟೊಂದು ಸರಿ ಮಾಡಿ ಕಲಿತು ಈ ಸ್ಟೇಜಿಗೆ ಬಂದಿದ್ದೀನಿ ಆಲೂ ಪರೋಟ ಮಾಡೋಕ್ಕೆ. ಸ್ಟಾರ್ಟಿಂಗೆಲ್ಲ ಆಲೂ ಪರೋಟ ಮಾಡ್ತಿರುವಾಗ ಎಲ್ಲ ಹಿಂಗೆ ಪೊಟೆಟೊ ಹಾಕಿದ್ರೆ ಸಾಕು, ಎಲ್ಲ ಹೊರಗಡೆ ಬರೋದು, ಕಿತ್ತೋಗೋದು ಎಲ್ಲ ಆಗ್ತಾಯಿತ್ತು. ಬಟ್ ಪ್ರಯತ್ನ ಮಾಡಿ ಒಂದು ಲೆವೆಲ್ಗೆ ಆಲೂ ಪರೋಟ ರೆಡಿಯಾಗಿದೆ ನೋಡಿ. ಹೀಗೆ ಆಲೂ ಪರೋಟ. ಅದಕ್ಕೆ ದೊಡ್ಡವರು ಸುಮ್ಮನೆ ಹೇಳಿರೋದ, ಮರಳಿ ಪ್ರಯತ್ನ ಮಾಡು ಅಂತ ನೋಡಿ. ಈಗ ಆಲೂ ಪರೋಟ ಏನೋ ಇದು ಆಲೂ ಪರೋಟ ಅಂತ ಅನಿಸ್ಕೊಳುತ್ತೆ. ಆ ರೀತಿ ಬಂದಿದ್ದೀನಿ ಮಾಡೋಕ್ಕೆ ಆಲೂ ಪರೋಟ ಮಾಡಿದಾಗ ನಾನು ಎಂಥ ಚಟ್ನಿನೂ ಮಾಡಲ್ಲ, ಎಂಥ ಗೊಜ್ಜು ಮಾಡಲ್ಲ, ಎಂಥ ಸಾಂಬಾರು ಮಾಡಲ್ಲ. ಓನ್ಲಿ ಮೊಸರು. ಆ ಮೊಸರು ಜೊತೆಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಬಿಟ್ಟು ಕೊಡ್ತೀನಿ. ಮತ್ತು ನಮ್ಮ ಮಕ್ಕಳೆಲ್ಲ ಏನು ಮಾಡ್ತಾರೆ, ಕೆಚಪ್ ಹಾಕೊಂಡು ತಿಂತಾರೆ. ನಾನು ಮಾತ್ರ ಮೊಸರು ಅಥವಾ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತೀನಿ. ಆಲೂ ಪರೋಟ ದಿನ ನೋಡಿ ಹೆಂಗೆ ಬರ್ತಾಯಿದೆ ಅಂದರೆ ನೀಟಾಗಿ ಬಂತು. ಬಟ್ ಸರ್ಕಲ್ ಶೇಪ್ ಮಾತ್ರ ಬರಲ್ಲ ನೋಡಿ. ಈ ಥರ ಶೇಪಲ್ಲಿ ಬಂತು ನಂದು ಆಲೂ ಪರೋಟ. ಬಿಸಿ ಆಲೂ ಪರೋಟ ತಿಂತಾಯಿದ್ರೆ ಸೂಪರ್ ಟೇಸ್ಟ್. ಒಂದು ಸರಿ ಏನು ಮಾಡಿದೆ ಗೊತ್ತಾ ಫ್ರೆಂಡ್ಸ್, ಆಲೂ ಪರೋಟ ಮಾಡೋಗೆ ಯಾರೋ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು, ಪೊಟೇಟೋನ ಬೇಯಿಸ್ಕೊಂಡು ಒಂದು ಸರಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಡು ಅಂತ. ನಾನು ಎಂತ ಮಾಡಿದ್ದೆ, ಎಲ್ಲ ಬೇಯಿಸ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿದೆ. ಅದು ನೀರು ಥರ ತೆಳುವಾಗೋಯ್ತು ಆಲೂಗೆಡ್ಡೆ. ಆಮೇಲೆ ಗೊತ್ತಾಯಿತು ಬೇಡಪ್ಪ, ಅದ್ರ ಸವಾಸ ಬೇಡ ಅಂದ್ಬಿಟ್ಟು ಮಾಮೂಲಿ ಆಲೂಗೆಡ್ಡೆ ಪಲ್ಯ ಥರ ಹೆಂಗೆ ಮಾಡ್ತೀವೋ ಆ ರೀತಿ ಮಾಡಿದೆ ಫ್ರೆಂಡ್ಸ್. ಸೂಪರಾಗಿದೆ ನೋಡಿ ಆಲೂ ಪರೋಟ. ಅಯ್ಯೋ ನೋಡಿ, ಕಾಫಿ ಪುಡಿ ಖಾಲಿ ಆಗೋಯ್ತು ನಮ್ಮ ಮನೇಲಿ ಅಂದ್ಬಿಟ್ಟು ನಾನು ಕಾಫಿ ಪುಡಿ ತಗೊಂಡು ಬಂದೆ. ಕಾಫಿ ಪುಡಿ ಇಲ್ಲದೆ ನಮ್ಮ ಮನೇಲಿ ಬೆಳಗಿನ ದಿನಚರಿನೇ ನಡೆಯಲ್ಲ. ಕಾಫಿ ಇಲ್ಲದೆ ನನಗೆ ಕೆಲಸಗಳು ಎಂತ ನಡೆಯಲ್ಲ. ನಾನು ಕಾಫಿ ಲವರ್, ಕಾಫಿ ಪ್ರಿಯರು ಅಂತಲೇ ಹೇಳ್ಬೋದು. ಎಷ್ಟು ತರ್ತೀವಿ ಕಾಫಿ ಪುಡಿ, ತಿಂಗಳಿಗೆ 2-3 ಪ್ಯಾಕೆಟ್ ತರ್ತೀನಿ ಕಾಫಿ ಪುಡಿನ ನಾನು ಫ್ರೆಂಡ್ಸ್. ಪರೋಟ ಕೆಲಸ ಎಲ್ಲ ಆಯಿತಾ, ಗ್ಯಾಸ್ ಎಲ್ಲ ಗಲೀಜಾಗಿರುತ್ತೆ. ಹಾಗೆ ಅಲ್ಲೇ ಕ್ಲೀನ್ ಮಾಡ್ಕೊಬಿಟ್ರೆ ನಮಗೆ ಬೇಗ ಎಲ್ಲ ಕೆಲಸ ಮುಗಿಸ್ದಂಗೆ ಆಗುತ್ತೆ. ಅಲ್ಲಲ್ಲೇ ಕೆಲಸನ ತಕ್ಷಣ ಮಾಡಿಕೊಂಡ್ರೆ ಕೆಲಸ ಆದಂಗೆ. ಅಯ್ಯೋ ಇಲ್ಲಪ್ಪ ಆಮೇಲೆ ಮಾಡ್ತೀನಿ ಅಂತ ಏನಾದ್ರು ಕೂತ್ಕೊಂಡ್ರೆ ಆವತ್ತಿನ ಕೆಲಸ ಬಾಕಿ ಅಷ್ಟೇ. ಆ ಮೂಡೆಲ್ಲ ಹೋಗುತ್ತೆ, ಕೆಲಸ ಮಾಡೋ ಮೂಡೆಲ್ಲ. ಇನ್ನು ಯಾವಾಗ ಮೂಡ್ ಬರುತ್ತೋ ಆವಾಗಲೇ ಕೆಲಸ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ಅದು ಕೆಲಸ, ತಿಂಡಿ ಕೆಲಸ ಆದಮೇಲೆ ಅಲ್ಲೇ ಒಂದು ಸ್ವಲ್ಪ ಎಲ್ಲ ಗಲೀಜಾಗಿತ್ತು. ಗ್ಯಾಸು ಕ್ಲೀನ್ ಮಾಡಿಕೊಂಡೆ ಅಲ್ಲೇ. ಗ್ಯಾಸ್ ನೀಟಾಗಿದ್ದರೆ ಒಂಥರ ಖುಷಿ ಆಗುತ್ತೆ. ಅಡುಗೆ ಮಾಡೋಕ್ಕೂ ಅಷ್ಟೇ, ನೋಡೋಕ್ಕೂ ಅಷ್ಟೇ. ಗ್ಯಾಸ್ ನೀಟಾಗಿರಬೇಕು, ಆವಾಗ ಖುಷಿ ಆಗುತ್ತೆ. ಒಂದೊಂದು ದಿನ ಅಂತೂ ಫುಲ್ಲು ಎಲ್ಲ ಬೆಳಗ್ಗಿನ ಸಂಜೆ ತನಕ ಕೆಲಸ ಆದಮೇಲೆ ಕ್ಲೀನ್ ಮಾಡ್ತೀನಿ ಸಾಯಂಕಾಲ. ಇಲ್ಲ ಅಂದರೆ ಒಂದೊಂದು ದಿನ ಈ ಥರ ಮೂಡಿದ್ದಾಗ ನೀಟಾಗಿ ತಿಂಡಿ ಆದಮೇಲೆ ಎಲ್ಲ ನೀಟಾಗಿ ಕೆಲಸ ಮಾಡಿಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ. ಆದರೆ ಒಂದೊಂದು ದಿನ ಮಾತ್ರ ಎಂಥ ಕೆಲಸನೂ ಮಾಡಲ್ಲ, ಸುಮ್ಮನೆ ಕೂತಿರ್ತೀನಿ ಫ್ರೆಂಡ್ಸ್. ನಿಮಗೂ ಹೀಗೆ ಅನಿಸುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಗ್ಯಾಸ್ ಎಲ್ಲ ಒರೆಸಾಯಿತು, ಪಳ ಅಂತಿದೆ ಗ್ಯಾಸು. ಡೈಲಿ ಮಾಡೋ ಕೆಲಸಗಳು ಒಂದೊಂದು ದಿನ ಬೋರ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ನಿಮಗೂ ಏನು ಮಾಡ್ತೀರಾ? ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು. ಬಟ್ ಗ್ಯಾಸ್ ಕ್ಲೀನ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಗಲೀಜಾಗ್ಬಿಟ್ರಂತೂ ಕೆಟ್ಟ ಕೋಪ ಬಂದುಬಿಡುತ್ತೆ ಮಾತ್ರ. ಸಾಂಬಾರು ಏನಾರು ಚೆಲ್ಲಿ ಅಥವಾ ಹಾಲೇನಾರು ಉಕ್ಕಿ ಬಂದುಬಿಟ್ರಂತೂ ಕೆಟ್ಟ ಕೋಪ ಬಂದುಬಿಡುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿರ್ತೀವಿ ಗ್ಯಾಸ್ನ. ಮರೆತ್ಬಿಟ್ಟು ಏನಾರು ಈ ಕಡೆ ತಿರುಗಿ ಈ ಕಡೆ ಕಣ್ಣು ಮುಚ್ಚೋದ್ರಲ್ಲಿ ಹಾಲೇನಾರು ಉಕ್ಕಿ ಬಂದುಬಿಟ್ಟು ಗಲೀಜಾಗ್ಬಿಟ್ರಂತೂ ಬೇಡವೇ ಬೇಡ, ಇದ್ರ ಕೆಲಸ ಕ್ಲೀನೇ ಬೇಡ ಅಂದ್ಬಿಟ್ಟು ಇಟ್ಬಿಟ್ಟು ಹೊಂಟೋಗ್ತೀನಿ ನನಗಂತೂ. ನೋಡಿ ಗ್ಯಾಸ್ ಎಲ್ಲ ಕ್ಲೀನ್ ಆಯಿತು, ಪಳ ಅಂತ ಇದೆ ಗ್ಯಾಸು.
ಗ್ಯಾಸ್ ಎಲ್ಲ ಕ್ಲೀನ್ ಆದಮೇಲೆ ಇನ್ನೊಂದು ಕೆಲಸ ಬಂತು. ಈ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತಂದುಬಿಟ್ರೆ ಅದು ಕ್ಲೀನ್ ಮಾಡೋ ತನಕ ಸಮಾಧಾನನೇ ಇರಲ್ಲ. ಅದಂತೂ ಒಂದು ಅರ್ಧ ಗಂಟೆ ಈಚೆ ಬಿಟ್ಬಿಡ್ರಿ, ಎಲ್ಲ ಏನೋ ಎಷ್ಟೋ ದಿನ ಈಚೆ ಬಿಟ್ಟಂಗೆ ಹಂಗೆ ಆಗ್ಬಿಡುತ್ತೆ ಕೊತ್ತಂಬರಿ ಸೊಪ್ಪು. ಅದಕ್ಕೇನು ಮಾಡಬೇಕು, ತಕ್ಷಣ ತಂದಿರೋ ತಕ್ಷಣ ಬಿಡಿಸಿ ಅದ್ರ ಜಾಗಕ್ಕೆ ಅದು ಇಟ್ಬಿಟ್ರೆ ಮನಸ್ಸು ಸಮಾಧಾನ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಈ ರೀತಿ ದಿನಚರಿ ನನ್ನ ಬೆಳಗಿನ ದಿನಚರಿ ಆಯಿತು ಫ್ರೆಂಡ್ಸ್. ಏನೇ ನಿಮ್ಮ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್.